ಹುಟ್ಟಿದಾಗಿಂದ ಅದೇ ಮನೇಲಿ ಬೆಳ್ಕೊಂಡು ಬಂದಿದ್ದೀನಿ. ಆ ಮನೆ ಬಿಟ್ಟು ಹೋಗೋದಕ್ಕೆ ನನಗೆ ಎಷ್ಟು ದುಃಖ ಇದೆಯೋ ಅಷ್ಟೇ ಖುಷಿ ತವಕ ನಿಮ್ಮ ಗೂಡನ್ ಸೇರೋದಕ್ಕಿದೆ. You're most welcome to my sweet home. ಕನಸೊಂದು ಬಂದಿದೆ ಹತ್ತಿರ ಹತ್ತಿರ, ನನಗಂತೂ ಬೇಡ ಎಚ್ಚರ ಎಚ್ಚರ. ಜಾದು ಮಾಡಿದಂತೆ ಸಾಹೇಬ್ರೆ, ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು ಕೇಳ. ಕೇಳಿ ಟೀಚರ್. ಅಕ್ಕನ್ ಬಿಟ್ಟು ಬದುಕೋದು ಗೊತ್ತಿಲ್ಲ ನನಗೆ. ಎಷ್ಟು ವರ್ಷ ಅವಳನ್ನ ನೋಡ್ಕೊಂಡೇ ಮಲಗ್ತಿದ್ದೆ, ಅವಳು ನೋಡ್ಕೊಂಡೇ ಹೇಳ್ತಿದ್ದೆ. ಪ್ರತಿ ಕೆಲಸದಲ್ಲೂ ಅವಳು ನನ್ನ ಜೊತೆಗಿರ್ತಿದ್ಲು, ನನಗೆ ಆಶೀರ್ವಾದ ಮಾಡ್ತಿದ್ಲು. ನಾನು ಸೋತಾಗ ನನಗೆ ಧೈರ್ಯ ತುಂಬ್ತಿದ್ಲು. ಪ್ಲೀಸ್ ಬಿಡು ವಿಕ್ಕಿ, ಪ್ಲೀಸ್ ಬಿಡು. ಅತ್ತಾಗ ಕಣ್ಣೀರು ಬರೆಸ್ತಾ ಇದ್ಲು. ನಾನು ತಗೊಳ್ಳೋ ನಿರ್ಧಾರದಲ್ಲಿ ತಪ್ಕೊಂಡು ಬಂದ್ರೆ ನನಗೆ ತಿದ್ದಿ ಬುದ್ಧಿ ಹೇಳ್ತಿದ್ಲು. ಸಾಹೇಬ್ರೆ, ನಿಮ್ಗೊಂದು ವಿಷಯ ಗೊತ್ತಾ? ಏನು? ನೀವು ನನ್ನ ಮದುವೆ ಆಗೋದಕ್ಕೆ ಕಾರಣ ನಮ್ಮ ಅಕ್ಕನೇ. ಹೇಗೆ? ನಮ್ಮ ಅಕ್ಕನಿಗಾದ ಅನ್ಯಾಯದಿಂದ ನಾನು ಪುರುಷ ದ್ವೇಷಿ ಆದೆ. ಮದುವೆನೇ ಬೇಡ ಅಂತ ಹಠ ಮಾಡ್ತಿದ್ದೆ. ನಾನು ಹಠ ಮಾಡಿದ್ದಕ್ಕೆ ಅಲ್ವಾ ನೀವು ನನಗೆ ಸಿಕ್ಕಿದ್ದು. ನಾನು ಹಠ ಮಾಡಿಲ್ಲ ಅಂದಿದ್ರೆ ನೀವು ನನಗೆ ಸಿಗ್ತಾನೆ ಇರ್ಲಿಲ್ವೇನೋ. ನಮ್ಮ ಅಕ್ಕನ ಫೋಟೋನ ನಿಮ್ಮ ಮನೆಗೆ ತರಲಾ? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು?
ನಾನು ಎಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.